ಜಗತ್ತಿನಾದ್ಯಂತ ಈಗ ಒಲಿಂಪಿಕ್ಸ್ ಫೀವರ್ ಜೋರಾಗಿದೆ. ಪ್ಯಾರಿಸ್ ನೆಲದಲ್ಲಿ ಭಾರತೀಯ ಕ್ರೀಡಾಪಟುಗಳು ಕೂಡ ಪದಕ ಬೇಟೆಯನ್ನು ಆರಂಭಿಸಿದ್ದಾರೆ. ಕೋಟಿ ಕೋಟಿ ಭಾರತೀಯರ ಕನಸು ನನಸು ಮಾಡಿದ ಮನು ಬಾಕರ್ ಈಗ ಕಂಚಿನ ರಾಣಿಯಾಗಿ ಮೆರೆಯುತ್ತಿದ್ದಾರೆ. ಭಾರತದ 22 ವರ್ಷದ ಶೂಟರ್ ಮನು ಬಾಕರ್ ಒಲಿಂಪಿಕ್ಸ್ನಲ್ಲಿ ಇತಿಹಾಸವನ್ನೇ ನಿರ್ಮಿಸಿದ್ದಾರೆ. 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಜಯಿಸುವ ಮೂಲಕ ಶೂಟಿಂಗ್ನಲ್ಲಿ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳಾ ಸ್ಪರ್ಧಿ ಎಂಬ ದಾಖಲೆ ನಿರ್ಮಿಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮನು ಬಾಕರ್ ಗೆದ್ದಿದ್ದು ಕಂಚಿನ ಪದಕವೇ ಇರಬಹುದು. ಆದರೆ ಭಾರತೀಯರ ಪಾಲಿಗೆ ಈ ಮೊದಲ ಪದಕ ತುಂಬಾ ಮಹತ್ವದ್ದು. ಕಂಚಿನ ಪದಕಕ್ಕೆ ಇಡೀ ದೇಶವೇ ಸಂಭ್ರಮ ಪಡ್ತಾ ಇದೆ. ಪ್ರತಿಯೊಬ್ಬರ ಬಾಯಲ್ಲೂ ಮನು ಹೆಸರು ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಭಾರತೀಯರೆಲ್ಲರೂ ಹೆಮ್ಮೆ ಪಡುವಂತ ಸಾಧನೆ ಮಾಡಿರುವ ಈ ಮನು ಯಾರು? ಈ ಮಹಾ ಸಾಧಕಿ ಇದೊಂದು ಗೆಲುವಿಗಾಗಿ ಪಟ್ಟ ಶ್ರಮ ಎಂಥದ್ದು. ಈ ಹಿಂದೆ ಒಲಿಂಪಿಕ್ನಲ್ಲಿ ನಡೆದ ಆ ನೋವೇ ಈ ಪದಕಕ್ಕೆ ಪ್ರೇರಣೆಯಾಗಿದ್ದು ಹೇಗೆ? ಭಗವದ್ಗೀತೆಯ ಸಾರವೇ ಮನುವಿನ ಧೈರ್ಯ ಆಗಿದ್ದು ಯಾಕೆ? ಈ ಬಗೆಗಿನ ಕುತೂಹಲಕಾರಿ ಅಂಶಗಳನ್ನೇ ಹೇಳ್ತಾ ಹೋಗ್ತೇನೆ ನೋಡಿ. ಒಲಿಂಪಿಕ್ಸ್ ಪದಕ ವಿಜೇತೆ ಮನು ಬಾಕರ್ ಅತಿ ಹೆಚ್ಚು ಬಾಕ್ಸರ್ಗಳು ಮತ್ತು ಕುಸ್ತಿಪಟುಗಳನ್ನು ನೀಡಿದ ಹರಿಯಾಣ ರಾಜ್ಯದಿಂದ ಬಂದವರು. ಹರಿಯಾಣದ ಜಜ್ಜಾರ್ನಲ್ಲಿ ಜನಿಸಿದ ಮನು ಬಾಕರ್ ಬಾಲ್ಯದಿಂದಲೂ ಕೂಡ ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರು. ವಾಲಿಬಾಲ್, ಬಾಕ್ಸಿಂಗ್, ಸ್ಕೇಟಿಂಗ್, ಟೆನ್ನಿಸ್, ಕರಾಟೆ ಹೀಗೆ ಶಾಲಾ ದಿನಗಳಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ಸೈ ಎನಿಸಿಕೊಂಡಿದ್ರು. ಟೆನ್ನಿಸ್ನಿಂದ ಹಿಡಿದು ಸ್ಕೇಟಿಂಗ್ ಮತ್ತು ಬಾಕ್ಸಿಂಗ್ ವರೆಗಿನ ಸ್ಪರ್ಧೆಗಳಲ್ಲಿ ಆಗಾಗ್ಗೆ ಭಾಗವಹಿಸ್ತಾ ಇದ್ರು. ಅಷ್ಟೇ ಅಲ್ಲ, ಸುಮಾರು 60 ರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡು ಬೀಗಿದ್ರು. ಇದಲ್ಲದೆ ಥಾಂತ ಎಂಬ ಸಮರ ಕಲೆಯಲ್ಲೂ ಕೂಡ ಭಾಗವಹಿಸಿ ರಾಷ್ಟ್ರ ಮಟ್ಟದಲ್ಲಿ ಪದಕ ಗೆದ್ದಿದ್ದಾರೆ. ಆದರೆ ವಾಲಿಬಾಲ್ ಆಡ್ತಾ ಇರಬೇಕಾದ್ರೆ ಅವರ ಕಣ್ಣಿಗೆ ಗಾಯ ಮಾಡಿಕೊಂಡಿದ್ರು. ಹೀಗಾಗಿ ಸಡನ್ ಆಗಿ ಶೂಟಿಂಗ್ ಸ್ಪರ್ಧೆಯತ್ತ ಒಲವನ್ನು ತೋರಿಸಿದ್ರು. ಬೇರೆ ಕ್ರೀಡೆಗಳತ್ತ ಗಮನ ಬಿಟ್ಟು ತನ್ನ ಅಪ್ಪನ ಬಳಿ ಶೂಟರ್ ಆಗುವ ಬಯಕೆಯನ್ನು ವ್ಯಕ್ತಪಡಿಸಿದ್ಲು. ತಂದೆ ರಾಮ್ ಕಿಶನ್ ಬಾಕರ್ ಕೂಡ ಮರ್ಚೆಂಟ್ ನೇವಿಯಲ್ಲಿ ಇಂಜಿನಿಯರ್ ಆಗಿದ್ರು. ರಜೆಯಲ್ಲಿ ಮನೆಗೆ ಬಂದ ರಾಮ್ ಕಿಶನ್ ಬಾಕರ್ಗೆ ಮಗಳು ಮನು ಬಾಕರ್ ಇಟ್ಟ ಬೇಡಿಕೆ ಒಂದೇ, ಅದು ಪಿಸ್ತೂಲ್. ತಾನು ಶೂಟರ್ ಆಗೋ ಕನಸನ್ನ ಬಿಚ್ಚಿಟ್ಟಾಗ ಅಪ್ಪನಾಗಿ ರಾಮ್ ಕಿಶನ್ ಮಗಳ ಆಸೆಯನ್ನ ನಿರಾಸೆಗೊಳಿಸಿಲ್ಲ. 1,80,000 ರೂಪಾಯಿಗಳ ಪಿಸ್ತೂಲ್ ಅನ್ನ ಮಗಳಿಗೆ ಉಡುಗೊರೆಯಾಗಿ ನೀಡಿದ್ರು. ಹರಿಯಾಣದ ಗೊರಿಯಾದ ಯೂನಿವರ್ಸಲ್ ಸೀನಿಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ಕಲಿತಾ ಇದ್ದ ಮನು ತಾಯಿ ಸಮೇದ ಪ್ರಾಂಶುಪಾಲಿಯಾಗಿದ್ರು. ಅದಕ್ಕೆ ತಕ್ಕಂತೆ ಶಾಲಾ ಕೋಚ್ ನರೇಶ್ ಮತ್ತು ಕಾರ್ಗಿಲ್ ಯೋಧ ಅನಿಲ್ ಜಾಕರ್ ಗರಡಿಯಲ್ಲಿ ಪಳಗಿದ್ದ ಮನು ಬಾಕರ್ ನಂತರ ಹಿಂದಿರುಗಿ ನೋಡಲೇ ಇಲ್ಲ. ರಾಜ್ಯ, ರಾಷ್ಟ್ರೀಯ, ವಿಶ್ವಕಪ್ ಶೂಟಿಂಗ್, ಕಾಮನ್ವೆಲ್ತ್ ಗೇಮ್ಸ್, ಏಷ್ಯನ್ ಗೇಮ್ಸ್ ಹೀಗೆ ನಾನಾ ಕ್ರೀಡಾಕೂಟಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಭಾರತದ ಭರವಸೆಯ ಶೂಟರ್ ಆಗಿ ಕಂಗೊಳಿಸಿದ್ರು. ಜೊತೆಗೆ ಖ್ಯಾತ ಶೂಟರ್ ಜಸ್ಪಾಲ್ ರಾಣಾ ಮಾರ್ಗದರ್ಶನ ಮನು ಬಾಕರ್ ಅವರ ಬದುಕಿಗೆ ಹೊಸ ತಿರುವನ್ನೇ ನೀಡಿತು. ಇದೀಗ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆಲ್ಲುವಂತೆ ಮಾಡಿದೆ. ಕಂಚಿನ ಪದಕ ಬೇಟೆಯಾಡಿರೋ ಮನು ಗೆಲುವಿನ ಹಿಂದೆ ಕಹಿ ನೆನಪುಗಳು ಕೂಡ ಇವೆ. 2020ರ ಟೋಕಿಯೋ ಒಲಿಂಪಿಕ್ಸ್ ಮನು ಬಾಕರ್ಗೆ ಜೀವಮಾನದಲ್ಲೇ ಮರೆಯಲಾಗದ ಕಹಿ ಅನುಭವವನ್ನು ನೀಡಿತ್ತು. ಪದಕ ಗೆಲ್ಲುವ ನೆಚ್ಚಿನ ಸ್ಪರ್ಧಿಯಾಗಿದ್ದ ಮನು ಬಾಕರ್ಗೆ ತಾನು ನಂಬಿದ್ದ ಪಿಸ್ತೂಲ್ ಕೂಡ ಕೈಕೊಟ್ಟಿತ್ತು. ಪದಕ ಗೆಲ್ಲುವ ಕನಸು ಕಣ್ಣೆದುರೇ ಕಮರಿ ಹೋಗಿತ್ತು. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ 25ನೇ ಸ್ಥಾನ ಪಡೆದುಕೊಂಡಿದ್ದ ಮನು ಸುಮಾರು 25 ದಿನ ಮನೆಯಿಂದ ಹೊರಗೆ ಬಂದಿರಲೇ ಇಲ್ಲ. ಅವಳ ಪಾಲಿಗೆ ಶೂಟಿಂಗ್ ಅನ್ನೋದು ಮುಗಿದು ಹೋದ ಅಧ್ಯಾಯವಾಗಿತ್ತು. ಇಂಥ ಸಮಯದಲ್ಲಿ ಮಗಳಿಗೆ ಅಮ್ಮ ನೆನಪು ಮಾಡಿಕೊಟ್ಟಿದೆ ಭಗವದ್ಗೀತೆಯ ಈ ಸಾರವನ್ನ. ಯಹ ಸರ್ವತ್ರ ನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದದಿ ನಾ ದೇಷ್ಟಿ ಸತ್ಯ ಪ್ರಜ್ಞಾ ಪ್ರತಿಷ್ಠಿತ ಎಂಬ ಸಾಲುಗಳನ್ನ. ಪ್ರಪಂಚದಲ್ಲಿ ಸೋತು ಗೆದ್ದವರೇ ಯಶಸ್ಸಿನ ಉತ್ತುಂಗಕ್ಕೇರಿರುವುದು. ನಿನ್ನ ಶ್ರಮದ ಕಡೆಗೆ ಗಮನ ಹರಿಸು, ಫಲಿತಾಂಶದ ಮೇಲೆ ನಿರೀಕ್ಷೆಗಳು ಬೇಡ ಎಂಬ ಸಂದೇಶವನ್ನ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಹೇಳುವ ಮಾತನ್ನ ಮನು ಬಾಕರ್ ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆ ಉಸೇನ್ ಬೋಲ್ಟ್ ಅವರ ಜೀವನ ಚರಿತ್ರೆ ಕೂಡ ಅವರಿಗೆ ಸ್ಫೂರ್ತಿ ನೀಡಿದೆ. ಉಸೇನ್ ಬೋಲ್ಟ್ ವೇಗಕ್ಕೆ ಹೆಚ್ಚಿನ ಆದ್ಯತೆ ನೀಡಿದರೆ ಮನು ಬಾಕರ್ ತಾಳ್ಮೆ, ಏಕಾಗ್ರತೆಗೆ ಹೆಚ್ಚಿನ ಮಹತ್ವ ನೀಡ್ತಾರೆ. ಇಲ್ಲಿ ಕ್ರೀಡೆ ಬೇರೆ ಆಗಿರಬಹುದು, ಆದರೆ ಗುರಿ ಒಂದೇ ಆಗಿರುತ್ತೆ. ಹೀಗಾಗಿ ಮನು ಬಾಕರ್ ತನ್ನ ನೋವಿನ ದಿನಗಳನ್ನೆಲ್ಲ ಮೆಟ್ಟಿ ನಿಂತು ಈಗ ಭಾರತೀಯರು ಹೆಮ್ಮೆ ಪಡುವಂತ ಸಾಧನೆ ಮಾಡಿದ್ದಾಳೆ. ಶೂಟಿಂಗ್ ಚಾಂಪಿಯನ್ ಜಸ್ಪಾಲ್ ರಾಣಾ ಅವರ ಮಾರ್ಗದರ್ಶನವಂತೂ ಮನು ಮರೆಯೋಕೆ ಸಾಧ್ಯನೇ ಇಲ್ಲ. ಜಸ್ಪಾಲ್ ರಾಣಾ ಅವರ ವಿಭಿನ್ನ ರೀತಿಯ ತರಬೇತಿ ನೀಡಿ ಅಪ್ರತಿಮ ಶೂಟರ್ ಆಗುವಂತೆ ಮಾಡಿದ್ರು. ಚಿನ್ನ, ಬೆಳ್ಳಿ ಗೆಲ್ಲುವ ಅವಕಾಶ ಕೈ ತಪ್ಪಿದ್ರೂ ಕೂಡ ಕಂಚಿನ ಪದಕಕ್ಕೆ ತೃಪ್ತಿ ಪಟ್ಟುಕೊಂಡಿರಬಹುದು. ಆದರೆ ಈ ಪದಕ ಇದೆಯಲ್ವಾ, ಅದು ಭಾರತದ ಮಟ್ಟಿಗೆ ಚಿನ್ನದ ಪದಕವೇ ಸರಿ. ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲುವುದು ಬಿಡಿ, ಅರ್ಹತೆ ಪಡೆದು ಸ್ಪರ್ಧಿಸುವುದೇ ಭಾರತೀಯರ ಪಾಲಿಗೆ ದೊಡ್ಡ ಸಾಧನೆ. ಅಂಥದ್ರಲ್ಲಿ 22ರ ಹರೆಯದ ಮನು ಬಾಕರ್ ಕಂಚಿನ ಪದಕ ಗೆದ್ದು ಭಾರತದ ರಾಷ್ಟ್ರ ಧ್ವಜವನ್ನ ಒಲಿಂಪಿಕ್ ಪೋಡಿಯಂನಲ್ಲಿ ಹಾರಿಸಿರುವುದು ಅಸಾಮಾನ್ಯ ಸಾಧನೆಯೇ ಸರಿ. ಅಪ್ಪ ಅಮ್ಮನ ಪ್ರೇರಣೆ, ಗೀತಸಾರದ ಸ್ಫೂರ್ತಿ, ಇದೀಗ ಮನು ಬಾಕರ್ ಭಾರತೀಯರ ಪಾಲಿನ ಕಂಚಿನ ರಾಣಿಯಾಗಿ ಮೆರೀತಿದ್ದಾರೆ.